ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಜಟಾಪಟಿ. ಬೀದರ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿಬಿಎ ಚುನಾವಣೆಯನ್ನ ಮತಪತ್ರದಲ್ಲೇ ಮಾಡಲು ನಿರ್ಧಾರ ಮಾಡಿದ್ದೇವೆ. ಇವಿಎಂ ಮೇಲೆ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಎಲೆಕ್ಟ್ರಿಕ್ ಮಷಿನ್ ಮ್ಯಾನಿಪುಲೇಷನ್ ಚಾನ್ಸಸ್ ಅಲ್ಲೇ ಇರುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವಿಎಂ ಬಳಕೆ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಕೂಡ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರವನ್ನು ಮಾಡಿದ್ದೇವೆ. ಇವಿಎಂ ಮೋಸ ಅಂತ ಹೇಳಲ್ಲ, ಪಾರದರ್ಶಕವಾಗಿ ನೋಡಿಲ್ಲ. ಚುನಾವಣಾ ಆಯೋಗ ಇವಿಎಂ ಬಗ್ಗೆ ಪಾರದರ್ಶಕವಾಗಿ ನೋಡಿಲ್ಲ. ಈ ವಿಚಾರವನ್ನು ದಿನೇಶ್ ಗುಂಡೂರಾವ್ ಹಂಚಿಕೊಂಡಿದ್ದಾರೆ. ನೋಡಿ, ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರಲ್ಲಿ ಆಗುವಂಥದ್ದಾಗಿದೆ. ಮಹಾನಗರ ಪಾಲಿಕೆ ಆಯಿತಾ, ಅದು ಕೂಡ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಆಗಿದೆ. ಅದರಿಂದ ಇವತ್ತು ಅನೇಕ ಆಧುನಿಕ ರಾಷ್ಟ್ರಗಳಲ್ಲೂ ಕೂಡ ಅವರು ಈ ಇವಿಎಂ ಮೇಲೆ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೆಷಿನ್ ಇದ್ದಾಗ ಅದನ್ನು ಮ್ಯಾನಿಪುಲೇಷನ್ ಮಾಡೋದಕ್ಕೆ ಅವಕಾಶ ಇರ್ತದೆ, ಇದ್ದೇ ಇರ್ತದೆ. ಯಾವುದೇ ನೀವೊಂದು ದೊಡ್ಡ ಮೊಬೈಲ್ ಫೋನು ತೊಗೊಳ್ಳಿ, ಅದನ್ನು ಕೂಡ ಮ್ಯಾನಿಪುಲೇಟ್ ಮಾಡುವಂಥ ಅವಕಾಶ ಇರ್ತದೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಆಧುನಿಕ ರಾಷ್ಟ್ರಗಳು ಅವರೇ ಇ ವಿ ಎಮ್ಗಳು ಉಪಯೋಗ ಮಾಡೋದಿಲ್ಲ, ಆಯಿತಾ. ಅದರಿಂದ ಇದರ ಬಗ್ಗೆ ನಾವು ಮ್ಯಾನಿಪುಲೇಷನ್ಗೆ ಅವಕಾಶ ಆಗಬಾರ್ದು. ಸಂಶಯ ಇದ್ದಾಗ ಆ ಸಂಶಯಕ್ಕೆ ಆಸ್ಪದ ನೀಡಬಾರ್ದು ಅಂತೇಳಿ ಇದನ್ನು ತೀರ್ಮಾನ ತೊಗೊಂಡಿದ್ದಾರೆ. ಆಧುನಿಕವಾಗಿ ಮುಂದುವರೆದ ಮೇಲೆ ಯಾಕೆ ಬ್ಯಾಲೆಟ್ ಪೇಪರ್? ನೋಡಿ, ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರಲ್ಲಿ ಆಗುವಂಥದ್ದಾಗಿದೆ. ಮಹಾನಗರ ಪಾಲಿಕೆ ಆಯಿತಾ, ಅದು ಕೂಡ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಆಗಿದೆ. ಅದರಿಂದ ಇವತ್ತು ಅನೇಕ ಆಧುನಿಕ ರಾಷ್ಟ್ರಗಳಲ್ಲೂ ಕೂಡ ಅವರು ಈ ಇ ವಿ ಎಮ್ ಮೇಲೆ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೆಷಿನ್ ಇದ್ದಾಗ ಅದನ್ನು ಮ್ಯಾನಿಪುಲೇಷನ್ ಮಾಡೋದಕ್ಕೆ ಅವಕಾಶ ಇರ್ತದೆ, ಇದ್ದೇ ಇರ್ತದೆ. ಯಾವುದೇ ನೀವೊಂದು ದೊಡ್ಡ ಮೊಬೈಲ್ ಫೋನು ತೊಗೊಳ್ಳಿ, ಅದನ್ನು ಕೂಡ ಮ್ಯಾನಿಪುಲೇಟ್ ಮಾಡುವಂಥ ಅವಕಾಶ ಇರ್ತದೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಆಧುನಿಕ ರಾಷ್ಟ್ರಗಳು ಅವರೇ ಇ ವಿ ಎಮ್ಗಳು ಉಪಯೋಗ ಮಾಡೋದಿಲ್ಲ, ಆಯಿತಾ. ಅದರಿಂದ ಇದರ ಬಗ್ಗೆ ನಾವು ಮ್ಯಾನಿಪುಲೇಷನ್ಗೆ ಅವಕಾಶ ಆಗಬಾರ್ದು. ಸಂಶಯ ಇದ್ದಾಗ ಆ ಸಂಶಯಕ್ಕೆ ಆಸ್ಪದ ನೀಡಬಾರ್ದು ಅಂತೇಳಿ ಇದನ್ನು ತೀರ್ಮಾನ ತೊಗೊಂಡಿದ್ದಾರೆ. ಆಧುನಿಕವಾಗಿ ಮುಂದುವರೆದ ಮೇಲೆ ಯಾಕೆ ಬ್ಯಾಲೆಟ್ ಪೇಪರ್? ನೋಡಿ, ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರಲ್ಲಿ ಆಗುವಂಥದ್ದಾಗಿದೆ. ಮಹಾನಗರ ಪಾಲಿಕೆ ಆಯಿತಾ.